ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಋಷಿ ಶ್ರೀ ಮಾರ್ಕಂಡೇಯ. ಮಾರ್ಕಂಡೇಯ ಋಷಿಯ ಆತ್ಮದ ಬಗ್ಗೆ ಬಾಪೂಜಿಯವರು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಏನು ಹೇಳಿದ್ದಾರೆ ತಿಳಿದುಕೊಳ್ಳೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾರ್ಕಂಡೇಯ ಋಷಿಯ ಆಯುಷ್ಯ ಬ್ರಹ್ಮನ 15 ದಿನಗಳು. ಬ್ರಹ್ಮನ 1 ದಿನ ಅಂದರೆ ಭೂಮಿಯ ಮೇಲಿನ 1000 ಚತುರ್ಯುಗ ಮತ್ತು 14 ಮನ್ವಂತರಗಳು, ಅಂದರೆ 14 ಮನುಗಳು ಬದಲಾಗಿರುತ್ತಾರೆ. ಭೂಮಿ ಮೇಲೆ ಈಗ ಬ್ರಹ್ಮನ 2ನೇ ಪರಾರ್ಧದ 7ನೇ ಮನ್ವಂತರದ 28ನೆಯ ಯುಗಾಂತರದಲ್ಲಿನ ಬ್ರಹ್ಮನ 1ನೆಯ ದಿನ ನಡೆಯುತ್ತಿದೆ. ಬ್ರಹ್ಮನ 1 ದಿನದಲ್ಲಿ 1 ಕಲ್ಪವಾಗುತ್ತದೆ ಮತ್ತು 1 ಕಲ್ಪದಲ್ಲಿ ಭೂಲೋಕ, ಭುವರ್ಲೋಕ ಮತ್ತು ಸ್ವರ್ಗಲೋಕ ಈ 3 ಲೋಕಗಳು ಕೂಡ ವಿನಾಶ ಹೊಂದುತ್ತವೆ. ಮಾರ್ಕಂಡೇಯ ಋಷಿಯ ಕಥೆಯು ಬ್ರಹ್ಮನ 1ನೇ ಪರಾರ್ಧದಲ್ಲಿ ಬರುತ್ತದೆ. 1 ಪರಾರ್ಧ ಅಂದರೆ ಬ್ರಹ್ಮನ 50 ವರ್ಷಗಳು. ಬ್ರಹ್ಮನ 50ನೇ ವರ್ಷದ ಕೊನೆಯ ದಿನದಲ್ಲಿ ಮಾರ್ಕಂಡೇಯನ ಕಥೆ ಬರುತ್ತದೆ. ಇದು 8ನೇ ಮನ್ವಂತರದ ಅಂದರೆ 8ನೇ ಮನುವಿನ ಕಾಲದಲ್ಲಿ ಈ ಕಥೆ ನಡೆದಿತ್ತು. ಬಾಪೂಜಿಯವರು ಇದನ್ನು ತಮ್ಮ ಧ್ಯಾನದಲ್ಲಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿರುವುದನ್ನು ತಿಳಿಸುತ್ತಾರೆ. ಮಾರ್ಕಂಡೇಯ ಋಷಿಯು ನಮ್ಮ ಬ್ರಹ್ಮಾಂಡದವರಲ್ಲ. ಅವರು ಬೇರೆ ಬ್ರಹ್ಮಾಂಡ ಅಂದರೆ ಬೇರೆ ಗ್ಯಾಲಕ್ಸಿಯಿಂದ ಬಂದವರಾಗಿದ್ದಾರೆ. ಬೇರೆ ಬ್ರಹ್ಮಾಂಡಗಳಿಂದ, ಬೇರೆ ಯೂನಿವರ್ಸ್ ಮತ್ತು ಬೇರೆ ಬೇರೆ ಗ್ಯಾಲಕ್ಸಿಗಳಿಂದ ಬಹಳಷ್ಟು ಆತ್ಮರು ಎಲ್ಲೆಡೆಯೂ ಅಲಿಯುತ್ತಾ ಇರುತ್ತಾರೆ. ಹೀಗೆ ಅಲಿಯುತ್ತಾ ನಮ್ಮ ಬ್ರಹ್ಮಾಂಡಕ್ಕೆ ಬಂದವರಲ್ಲಿ ಮಾರ್ಕಂಡೇಯ ಋಷಿಯೂ ಒಬ್ಬರು. ಇಲ್ಲಿ ಬಂದು ಇವರು ಬ್ರಹ್ಮಪುರಿಯಿಂದ ಕೆಳಗೆ 15 ದಿನ ಉಳಿದುಕೊಂಡಿದ್ದರು. ಕಲ್ಪ ಪ್ರಳಯಗಳಾಗುವಾಗ ಮೇಲಿನ ಲೋಕಕ್ಕೆ ಅಂದರೆ ಭುವರ್ಲೋಕಕ್ಕೆ ಹೋಗುತ್ತಿದ್ದರು. ಮತ್ತೆ ಕೆಳಗೆ ಭೂಲೋಕಕ್ಕೆ ಬರುತ್ತಿದ್ದರು. ಅಂದರೆ ವ್ಯಕ್ತದಿಂದ ಅವ್ಯಕ್ತರಾಗುತ್ತಿದ್ದರು. ಮತ್ತೆ ವ್ಯಕ್ತ ಜಗತ್ತಿಗೆ ಬರುತ್ತಿದ್ದರು. ಪದೇ ಪದೇ ಜನ್ಮ ಪಡೆದೇ ಬರಬೇಕಾಗಿಲ್ಲ. ಇವರಲ್ಲಿ ಅಗಾಧ ಪವರ್ ಇದ್ದಿದ್ದರಿಂದ 3 ಲೋಕಗಳಲ್ಲೂ ಸಂಚರಿಸುತ್ತಿದ್ದರು. ಮಾರ್ಕಂಡೇಯರು ಭೂಮಿಯ ಮೇಲೆ ಇದ್ದು ಇಲ್ಲಿಂದಲೇ ಬ್ರಹ್ಮಪುರಿಯಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು ವೀಕ್ಷಿಸುತ್ತಿದ್ದರು. ಒಮ್ಮೆ ಅವರು ಬ್ರಹ್ಮಲೋಕದಲ್ಲಿ ನಡೆಯುತ್ತಿರುವ ಸಂಗೀತ ನೃತ್ಯವನ್ನು ನೋಡುತ್ತಿದ್ದಾಗ ಇಂದ್ರನು ಈ ಮಾರ್ಕಂಡೇಯ ಋಷಿಯು ತನ್ನ ಲೋಕವನ್ನು ಪಡೆಯಲು ತಪಸ್ಸು ಮಾಡುತ್ತಿದ್ದಾರೆ ಎಂದು ತಿಳಿದು ಋಷಿಯ ತಪಸ್ಸನ್ನು ಭಂಗಗೊಳಿಸಲು ಅಪ್ಸರೆಯರನ್ನು ಕಳುಹಿಸಿದರು. ಇಂದ್ರನ ಅಪ್ಸರೆಯರು ನೃತ್ಯ ಮಾಡಿ ಮಾಡಿ ಸಾಕಾಗಿ ಸೋತು ಇಂದ್ರನ ಲೋಕಕ್ಕೆ ಮರಳಿ ಹೋದರು. ಇಂದ್ರನಿಗೆ ಆ ಋಷಿಯು ಏನು ಯೋಚಿಸುತ್ತಿದ್ದಾರೆ, ಏಕೆ ತಪಸ್ಸು ಮಾಡುತ್ತಿದ್ದಾರೆ ಎಂದು ತಿಳಿಯಲು ಸಂಕಲ್ಪ ಶಕ್ತಿ ಇರಲಿಲ್ಲ. ಮಾರ್ಕಂಡೇಯರು ಬ್ರಹ್ಮಲೋಕದಲ್ಲಿ ನಡೆಯುತ್ತಿರುವ ಸಂಗೀತ ನೃತ್ಯವನ್ನು ನೋಡುತ್ತಿದ್ದರು. ಮನಸ್ಸಿನ ಸಂಕಲ್ಪವನ್ನು ಹಿಡಿಯುವ ಶಕ್ತಿ ಇಂದ್ರನಿಗೆ ಇರಲಿಲ್ಲ. ಈ ಶಕ್ತಿಯನ್ನು ಪಡೆಯಲು 3ನೇ ಕಣ್ಣು ಜಾಗೃತವಾಗಿರಬೇಕು. ಹೀಗೆ ಅಪ್ಸರೆಯರು ಸೋತು ಮರಳಿ ಬಂದಾಗ ಇಂದ್ರ ಸ್ವಯಂ ಋಷಿಯ ಬಳಿ ಬಂದು ಪ್ರಾರ್ಥಿಸಿಕೊಂಡಾಗ ಋಷಿಯು ಜಾಗೃತಾವಸ್ಥೆಗೆ ಬರುತ್ತಾರೆ. ಇಂದ್ರನ ಚಿಂತೆಯನ್ನು ಕಂಡು ಮಾರ್ಕಂಡೇಯರಿಗೆ ನಗು ಬಂತು. ಅವರು ಹೇಳಿದರು, ನಾನು ಬ್ರಹ್ಮಲೋಕದಲ್ಲಿ ನಡೆಯುತ್ತಿರುವ ಸಂಗೀತ ನೃತ್ಯವನ್ನು ನೋಡುತ್ತಿದ್ದೆ. ನನಗೆ ಯಾವ ಇಂದ್ರಲೋಕವೂ ಬೇಡ, ಅಪ್ಸರೆಯರೂ ಬೇಡ. ನಿನ್ನ ಲೋಕದಲ್ಲಿರುವ ಅಪ್ಸರೆಯರು ಬ್ರಹ್ಮಲೋಕದಲ್ಲಿರುವಂತಹ ಅಪ್ಸರೆಯರ ಮುಂದೆ ಏನೇನೂ ಅಲ್ಲ. ನನಗೆ ಯಾವ ರಾಜ್ಯವೂ ಬೇಡ. ನಾನು ಇಲ್ಲಿ 1 ಕ್ಷಣ ಇದ್ದರೆ ಇನ್ನೊಂದು ಕ್ಷಣ ಬ್ರಹ್ಮಲೋಕದಲ್ಲಿರುತ್ತೇನೆ.
ನಾನು ವ್ಯಕ್ತದಿಂದ ಅವ್ಯಕ್ತ, ಅವ್ಯಕ್ತದಿಂದ ವ್ಯಕ್ತನಾಗುತ್ತಾ ಎಲ್ಲೆಡೆಯೂ ಸಂಚಾರ ಮಾಡುತ್ತಿರುತ್ತೇನೆ ಎಂದು ಅಲ್ಲಿಂದ ಮಾರ್ಕಂಡೇಯರು ಹೊರಟು ಬಿಡುತ್ತಾರೆ. ಮಾರ್ಕಂಡೇಯ ಋಷಿಯ ಆಯುಷ್ಯ ಬ್ರಹ್ಮನ 15 ದಿನವಾಗಿತ್ತು. 15 ದಿನ ಎಂದರೆ 15 ಕಲ್ಪಗಳು. ಇದರಲ್ಲಿ 1 ಕಲ್ಪ ಅಂದರೆ 1000 ಚತುರ್ಯುಗ, ಅಂದರೆ 4032 ಕೋಟಿ ಹಗಲು ಮತ್ತು ಅಷ್ಟೇ ರಾತ್ರಿಗಳು. 1 ಕಲ್ಪ ಅಂದರೆ 8 ಬಿಲಿಯನ್ 64 ಕೋಟಿ ವರ್ಷಗಳು. ಈಗ ಬ್ರಹ್ಮನ 2ನೇ ಪರಾರ್ಧ ನಡೆಯುತ್ತಿದೆ. ಈಗಲೂ ಕೂಡ ಈ ಮಾರ್ಕಂಡೇಯ ಋಷಿಯು ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ. ಜಗತ್ತಿನ ಜನರಿಗೆ ತಿಳಿಯಲೆಂದು ಮಾರ್ಕಂಡೇಯ ಋಷಿಯು ಮಾರ್ಕಂಡೇಯ ಪುರಾಣವನ್ನು ಬರೆಸಿದರು. ಅವರು ಈಗಲೂ ಸೂಕ್ಷ್ಮದಲ್ಲಿ ಆಕಾರಿ ರೂಪದಲ್ಲಿ ನೆಲೆಸಿದ್ದಾರೆ. ಪರಂ ಶಾಂತಿ. ಬೇಹದ್ ಕಿ ಪರಂ 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 महाशांति है, महाशांति है, महाशांति। शांति सोचो, बोलो परम शांति। Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम